ತುಂಗಭದ್ರಾ ಎಡದಂಡೆ ಕಾಲುವೆ ಇದೀಗ ನಾಲೆ ಹರಿದಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಜೊತೆಗೆ ಪಕ್ಕದಲ್ಲಿರತಕ್ಕಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಇದರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ನಾಲೆಯನ್ನ ಹೇಗೆ ದುರಸ್ತಿ ಮಾಡಬೇಕೆಂಬುದೇ ದೊಡ್ಡ ಸವಾಲಾಗ್ತಾ ಇದೆ ಅಧಿಕಾರಿಗಳಿಗೆ. ಯಾಕೆ? ಸ್ಟೋರಿ ನೋಡಿ. ಅಧಿಕಾರಿಗಳ ಜೊತೆ ಮಾತಿನ ಜಟಾಪಟಿ, ಸಂಸದ ಹಾಗೂ ಶಾಸಕರ ವಿರುದ್ಧ ಕಿಚ್ಚು, ರೈತರ ಮನವೊಲಿಕೆಗೆ ಜನಪ್ರತಿನಿಧಿಗಳ ಸಾಹಸ. ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಅವಾಂತರ, ಪರಿಹಾರಕ್ಕಾಗಿ ಅಧಿಕಾರಿಗಳ ವಿರುದ್ಧ ರೈತರು ಪ್ರಹಾರ. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಭಾರಿ ಅವಾಂತರವಾಗಿದೆ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ನೂರಾರು ಎಕರೆ ಭತ್ತದ ಗದ್ದೆ, ಅಕ್ಕಪಕ್ಕದ ರೆಸಾರ್ಟ್ಗಳು ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿವೆ. ಇದೊಂದು ಕಡೆ ಆದ್ರೆ ಇನ್ನೊಂದೆಡೆ ರಾಯಚೂರು ಜಿಲ್ಲೆಗೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. ಇನ್ನು ಒಡೆದ ಕಾಲುವೆ ದುರಸ್ತಿ ಮಾಡಲು ರೈತರು ಅವಕಾಶ ಕೊಡ್ತಿಲ್ಲ. ದುರಸ್ತಿಗೆ ಬಂದ ವಾಹನಗಳನ್ನ ತಡೆದು ಆಕ್ರೋಶ ಹೊರಹಾಕಿದ್ರು. ನಮಗಾದ ನಷ್ಟವನ್ನ ತುಂಬಿಕೊಟ್ಟು ಬಳಿಕ ಕಾಲುವೆ ದುರಸ್ತಿ ಮಾಡಿ ಎಂದು ರೈತರು ಆಗ್ರಹಿಸಿದ್ದಾರೆ. ಒಂದ್ ಎಕರೆ ಈ ಕಡೆ ನಮ್ಮದೆಲ್ಲ ಒಂದ್ ಎಕರೆ, ಆ ಕಡೆ ಎಲ್ಲ ಒಂದ್ 2-3 ಎಕರೆ ಹೋಗೈತೆ ಸರ್. ಅಲ್ಲಿ ನಮ್ಮ ದೊಡ್ಡ ಗದ್ದಿಗೆ ಅದೊಂದು 3-4 ಎಕರೆ ಗದ್ದೆ ಹೋಗೈತೆ ಅಲ್ಲಿಗೆ. ಇದೇ ಕಾಲದ ನೀರು ಹರಿತಿದ್ದಾರೆ. ಈಗ ಏನಂದ್ರೆ ಇವರು ಮೇನ್ ಹೇಳ್ಬೇಕಂದ್ರೆ ಸರ್, ಈಗ ಅಧಿಕಾರಿಗಳನ್ನ ಹೇಳ್ಕೊತಾದ್ರೆ ಅವರು ನಿರ್ಲಕ್ಷ್ಯ ಮಾಡೋಣ ಸರ್. ಬಹಳ ಸರ್ಕಾರ ಕೂಡಲೇ ಬರಬೇಕು. ಇದು ಫಸ್ಟ್ ಇದನ್ನ ಪರಿಹಾರ ಮಾಡಬೇಕು. ಇದು ಏನು ನಾನು ಕಟ್ಸಕ್ ಕೊಡಗಲ್ಲ. ನಾನು ಇದಕ್ಕೆ ಕಟ್ಸಕ ರೆಡಿ, ನಾನು ಇದು ಮಾಡಗಲ್ಲ. ಎಲ್ಲಾ ರೈತರನ್ನ ಕರಿತೀನಿ. ನಾನು ನಮ್ಮ ಸಂಘಟನೆ ಐತಿ, ಸಂಘಟನೆ ಜೊತೆನೆ ಹೋಗ್ತೀವಿ. ಅದನ್ನ ಮೊದಲು ಕಾಲೇ ರಿಪೇರಿ ಮಾಡಕ್ಕಿಂತ ಮೊದಲು ನಮ್ಗೆಲ್ಲ ಪರಿಹಾರ ಮಾಡ್ಕೊಡ್ಬೇಕು. ಪರಿಹಾರ ಮಾಡಿದ ಮೇಲೆ ಮಾತ್ರ ಮುಂದೆ ನಾವು ಕಾಲ ಮಾಡೋಕೆ ಕೊಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ರೈತರ ಆಕ್ರೋಶದ ಬೆನ್ನಲ್ಲೇ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ರೈತರ ಮನವೊಲಿಕೆಗೆ ಹರಸಾಹಸ ಪಟ್ರು. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗ್ತಿದೆ. ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕಾದ ಜಿಲ್ಲಾಡಳಿತವು ಸ್ಥಳಕ್ಕೆ ಕಾಲಿಟ್ಟಿಲ್ಲ. ಸದ್ಯ ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ್ರೆ ಅತ್ತ ರಾಯಚೂರು ಜಿಲ್ಲೆ ನೀರಿಗಾಗಿ ಕಾದು ಕುಳಿತಿದೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಎಡದಂಡೆ ಕಾಲುವೆ ಇದೀಗ ನಾಲೆ ಹರಿದಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಜೊತೆಗೆ ಪಕ್ಕದಲ್ಲಿರತಕ್ಕಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಇದರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ನಾಲೆಯನ್ನ ಹೇಗೆ ದುರಸ್ತಿ ಮಾಡಬೇಕೆಂಬುದೇ ದೊಡ್ಡ ಸವಾಲಾಗ್ತಾ ಇದೆ ಅಧಿಕಾರಿಗಳಿಗೆ. ಯಾಕೆ? ಸ್ಟೋರಿ ನೋಡಿ. ಅಧಿಕಾರಿಗಳ ಜೊತೆ ಮಾತಿನ ಜಟಾಪಟಿ, ಸಂಸದ ಹಾಗೂ ಶಾಸಕರ ವಿರುದ್ಧ ಕಿಚ್ಚು, ರೈತರ ಮನವೊಲಿಕೆಗೆ ಜನಪ್ರತಿನಿಧಿಗಳ ಸಾಹಸ. ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಅವಾಂತರ, ಪರಿಹಾರಕ್ಕಾಗಿ ಅಧಿಕಾರಿಗಳ ವಿರುದ್ಧ ರೈತರು ಪ್ರಹಾರ. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಭಾರಿ ಅವಾಂತರವಾಗಿದೆ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ನೂರಾರು ಎಕರೆ ಭತ್ತದ ಗದ್ದೆ, ಅಕ್ಕಪಕ್ಕದ ರೆಸಾರ್ಟ್ಗಳು ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿವೆ. ಇದೊಂದು ಕಡೆ ಆದ್ರೆ ಇನ್ನೊಂದೆಡೆ ರಾಯಚೂರು ಜಿಲ್ಲೆಗೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. ಇನ್ನು ಒಡೆದ ಕಾಲುವೆ ದುರಸ್ತಿ ಮಾಡಲು ರೈತರು ಅವಕಾಶ ಕೊಡ್ತಿಲ್ಲ. ದುರಸ್ತಿಗೆ ಬಂದ ವಾಹನಗಳನ್ನ ತಡೆದು ಆಕ್ರೋಶ ಹೊರಹಾಕಿದ್ರು. ನಮಗಾದ ನಷ್ಟವನ್ನ ತುಂಬಿಕೊಟ್ಟು ಬಳಿಕ ಕಾಲುವೆ ದುರಸ್ತಿ ಮಾಡಿ ಎಂದು ರೈತರು ಆಗ್ರಹಿಸಿದ್ದಾರೆ. ಒಂದ್ ಎಕರೆ ಈ ಕಡೆ ನಮ್ಮದೆಲ್ಲ ಒಂದ್ ಎಕರೆ, ಆ ಕಡೆ ಎಲ್ಲ ಒಂದ್ 2-3 ಎಕರೆ ಹೋಗೈತೆ ಸರ್. ಅಲ್ಲಿ ನಮ್ಮ ದೊಡ್ಡ ಗದ್ದಿಗೆ ಅದೊಂದು 3-4 ಎಕರೆ ಗದ್ದೆ ಹೋಗೈತೆ ಅಲ್ಲಿಗೆ. ಇದೇ ಕಾಲದ ನೀರು ಹರಿತಿದ್ದಾರೆ. ಈಗ ಏನಂದ್ರೆ ಇವರು ಮೇನ್ ಹೇಳ್ಬೇಕಂದ್ರೆ ಸರ್, ಈಗ ಅಧಿಕಾರಿಗಳನ್ನ ಹೇಳ್ಕೊತಾದ್ರೆ ಅವರು ನಿರ್ಲಕ್ಷ್ಯ ಮಾಡೋಣ ಸರ್. ಬಹಳ ಸರ್ಕಾರ ಕೂಡಲೇ ಬರಬೇಕು. ಇದು ಫಸ್ಟ್ ಇದನ್ನ ಪರಿಹಾರ ಮಾಡಬೇಕು. ಇದು ಏನು ನಾನು ಕಟ್ಸಕ್ ಕೊಡಗಲ್ಲ. ನಾನು ಇದಕ್ಕೆ ಕಟ್ಸಕ ರೆಡಿ, ನಾನು ಇದು ಮಾಡಗಲ್ಲ. ಎಲ್ಲಾ ರೈತರನ್ನ ಕರಿತೀನಿ. ನಾನು ನಮ್ಮ ಸಂಘಟನೆ ಐತಿ, ಸಂಘಟನೆ ಜೊತೆನೆ ಹೋಗ್ತೀವಿ. ಅದನ್ನ ಮೊದಲು ಕಾಲೇ ರಿಪೇರಿ ಮಾಡಕ್ಕಿಂತ ಮೊದಲು ನಮ್ಗೆಲ್ಲ ಪರಿಹಾರ ಮಾಡ್ಕೊಡ್ಬೇಕು. ಪರಿಹಾರ ಮಾಡಿದ ಮೇಲೆ ಮಾತ್ರ ಮುಂದೆ ನಾವು ಕಾಲ ಮಾಡೋಕೆ ಕೊಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ರೈತರ ಆಕ್ರೋಶದ ಬೆನ್ನಲ್ಲೇ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ರೈತರ ಮನವೊಲಿಕೆಗೆ ಹರಸಾಹಸ ಪಟ್ರು. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗ್ತಿದೆ. ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕಾದ ಜಿಲ್ಲಾಡಳಿತವು ಸ್ಥಳಕ್ಕೆ ಕಾಲಿಟ್ಟಿಲ್ಲ. ಸದ್ಯ ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ್ರೆ ಅತ್ತ ರಾಯಚೂರು ಜಿಲ್ಲೆ ನೀರಿಗಾಗಿ ಕಾದು ಕುಳಿತಿದೆ. ಹಿರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಎಡದಂಡೆ ಕಾಲುವೆ ಇದೀಗ ನಾಲೆ ಹರಿದಿದ್ದು ಅಪಾರ ಪ್ರಮಾಣದ ನೀರು
ಪೋಲಾಗ್ತಾ ಇದೆ. ಜೊತೆಗೆ ಪಕ್ಕದಲ್ಲಿರತಕ್ಕಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಇದರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ನಾಲೆಯನ್ನ ಹೇಗೆ ದುರಸ್ತಿ ಮಾಡಬೇಕೆಂಬುದೇ ದೊಡ್ಡ ಸವಾಲಾಗ್ತಾ ಇದೆ ಅಧಿಕಾರಿಗಳಿಗೆ. ಯಾಕೆ? ಸ್ಟೋರಿ ನೋಡಿ. ಅಧಿಕಾರಿಗಳ ಜೊತೆ ಮಾತಿನ ಜಟಾಪಟಿ, ಸಂಸದ ಹಾಗೂ ಶಾಸಕರ ವಿರುದ್ಧ ಕಿಚ್ಚು, ರೈತರ ಮನವೊಲಿಕೆಗೆ ಜನಪ್ರತಿನಿಧಿಗಳ ಅರಸಾಹಸ, ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಅವಾಂತರ, ಪರಿಹಾರಕ್ಕಾಗಿ ಅಧಿಕಾರಿಗಳ ವಿರುದ್ಧ ರೈತರು ಪ್ರಹಾರ. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಭಾರಿ ಅವಾಂತರವಾಗಿದೆ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ನೂರಾರು ಎಕರೆ ಭತ್ತದ ಗದ್ದೆ, ಅಕ್ಕಪಕ್ಕದ ರೆಸಾರ್ಟ್ಗಳು ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿವೆ. ಇದೊಂದು ಕಡೆ ಆದ್ರೆ ಇನ್ನೊಂದೆಡೆ ರಾಯಚೂರು ಜಿಲ್ಲೆಗೆ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. ಇನ್ನು ಒಡೆದ ಕಾಲುವೆ ದುರಸ್ತಿ ಮಾಡಲು ರೈತರು ಅವಕಾಶ ಕೊಡ್ತಿಲ್ಲ. ದುರಸ್ತಿಗೆ ಬಂದ ವಾಹನಗಳನ್ನ ತಡೆದು ಆಕ್ರೋಶ ಹೊರಹಾಕಿದ್ರು. ನಮಗಾದ ನಷ್ಟವನ್ನ ತುಂಬಿಕೊಟ್ಟು ಬಳಿಕ ಕಾಲುವೆ ದುರಸ್ತಿ ಮಾಡಿ ಎಂದು ರೈತರು ಆಗ್ರಹಿಸಿದ್ದಾರೆ. ಒಂದ್ ಎಕರೆ ಈ ಕಡೆ ನಮ್ಮದೆಲ್ಲ ಒಂದ್ ಎಕರೆ, ಆ ಕಡೆ ಎಲ್ಲ ಒಂದ್ 2-3 ಎಕರೆ ಹೋಗೈತೆ ಸರ್. ಅಲ್ಲಿ ನಮ್ಮ ದೊಡ್ಡ ಗದ್ದಿಗೆ ಅಲ್ಲೊಂದು ಅದೊಂದು 3-4 ಎಕರೆ ಗದ್ದೆ ಹೋಗೈತೆ ಅಲ್ಲಿಗೆ. ಇದೇ ಕಾಲದ ನೀರು ಹರಿದಿದ್ದಾದ್ರೆ ಈಗ ಏನಂದ್ರೆ ಇವರು ಮೇನ್ ಹೇಳ್ಬೇಕಂದ್ರೆ ಸರ್, ಈಗ ಅಧಿಕಾರಿಗಳನ್ನ ಹೇಳ್ಕೊಂಡ್ರೆ ಅವರು ನಿರ್ಲಕ್ಷ್ಯ ಮಾಡೋಣ ಸರ್. ಬಹಳ ಸರ್ಕಾರ ಕೂಡಲೇ ಬರಬೇಕು. ಇದು ಫಸ್ಟ್ ಇದನ್ನ ಪರಿಹಾರ ಮಾಡಬೇಕು. ಇದು ಏನು ನಾನು ಕಟ್ಸಕ್ ಕೊಡಗಲ್ಲ. ನಾನು ಇದಕ್ಕೆ ಕಟ್ಸಾಕ ರೆಡಿ, ನಾನು ಇದು ಮಾಡಲ್ಲ. ಎಲ್ಲಾ ರೈತರನ್ನ ಕರಿತೀನಿ. ನಾನು ನಮ್ಮ ಸಂಘಟನೆ ಐತಿ, ಸಂಘಟನೆ ಜೊತೆನೆ ಹೋಗ್ತೀವಿ. ಅದನ್ನ ಮೊದಲು ಕಾಲುವೆ ರಿಪೇರಿ ಮಾಡಕ್ಕೆ ಮೊದಲು ನಮ್ಗೆಲ್ಲ ಪರಿಹಾರ ಮಾಡ್ಕೊಡ್ಬೇಕು. ಪರಿಹಾರ ಮಾಡಿದ ಮೇಲೆ ಮಾತ್ರ ಮುಂದೆ ನಾವು ಕಾಲ ಮಾಡೋಕೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ನಾವು. ರೈತರ ಆಕ್ರೋಶದ ಬೆನ್ನಲ್ಲೇ ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್, ಸಿಂಧನೂರು ಶಾಸಕ ಹಂಪನಗೌಡ ಮಾದರ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ರೈತರ ಮನವೊಲಿಕೆಗೆ ಅರಸಾಹಸ ಪಟ್ರು. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗ್ತಿದೆ. ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕಾದ ಜಿಲ್ಲಾಡಳಿತವು ಸ್ಥಳಕ್ಕೆ ಕಾಲಿಟ್ಟಿಲ್ಲ. ಸದ್ಯ ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ್ರೆ ಅತ್ತ ರಾಯಚೂರು ಜಿಲ್ಲೆ ನೀರಿಗಾಗಿ ಕಾದು ಕುಳಿತಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಎಡದಂಡೆ ಕಾಲುವೆ ಇದೀಗ ನಾಲೆ ಹರಿದಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಜೊತೆಗೆ ಪಕ್ಕದಲ್ಲಿರತಕ್ಕಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ಇದರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ನಾಲೆಯನ್ನ ಹೇಗೆ ದುರಸ್ತಿ ಮಾಡಬೇಕೆಂಬುದೇ ದೊಡ್ಡ ಸವಾಲಾಗ್ತಾ ಇದೆ ಅಧಿಕಾರಿಗಳಿಗೆ. ಯಾಕೆ? ಸ್ಟೋರಿ ನೋಡಿ. ಅಧಿಕಾರಿಗಳ ಜೊತೆ ಮಾತಿನ ಜಟಾಪಟಿ, ಸಂಸದ ಹಾಗೂ ಶಾಸಕರ ವಿರುದ್ಧ ಕಿಚ್ಚು, ರೈತರ ಮನವೊಲಿಕೆಗೆ ಜನಪ್ರತಿನಿಧಿಗಳ ಅರಸಾಹಸ, ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಅವಾಂತರ, ಪರಿಹಾರಕ್ಕಾಗಿ ಅಧಿಕಾರಿಗಳ ವಿರುದ್ಧ ರೈತರು ಪ್ರಹಾರ. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಭಾರಿ ಅವಾಂತರವಾಗಿದೆ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ನೂರಾರು ಎಕರೆ ಭತ್ತದ ಗದ್ದೆ, ಅಕ್ಕಪಕ್ಕದ ರೆಸಾರ್ಟ್ಗಳು ಎಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿವೆ. ಇದೊಂದು ಕಡೆ ಆದ್ರೆ ಇನ್ನೊಂದೆಡೆ ರಾಯಚೂರು ಜಿಲ್ಲೆಗೆ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗುವ ಆತಂಕ ಎದುರಾಗಿದೆ. ಇನ್ನು ಒಡೆದ ಕಾಲುವೆ ದುರಸ್ತಿ ಮಾಡಲು ರೈತರು ಅವಕಾಶ ಕೊಡ್ತಿಲ್ಲ. ದುರಸ್ತಿಗೆ ಬಂದ ವಾಹನಗಳನ್ನ ತಡೆದು ಆಕ್ರೋಶ ಹೊರಹಾಕಿದ್ರು. ನಮಗಾದ ನಷ್ಟವನ್ನ ತುಂಬಿಕೊಟ್ಟು ಬಳಿಕ ಕಾಲುವೆ ದುರಸ್ತಿ ಮಾಡಿ ಎಂದು ರೈತರು ಆಗ್ರಹಿಸಿದ್ದಾರೆ. ಒಂದ್ ಎಕರೆ ಈ ಕಡೆ ನಮ್ಮದೆಲ್ಲ ಒಂದ್ ಎಕರೆ, ಆ ಕಡೆ ಎಲ್ಲ ಒಂದ್ 2-3 ಎಕರೆ ಹೋಗೈತೆ ಸರ್. ಅಲ್ಲಿ ನಮ್ಮ ದೊಡ್ಡ ಗದ್ದಿಗೆ ಅಲ್ಲೊಂದು ಅದೊಂದು 3-4 ಎಕರೆ ಗದ್ದೆ ಹೋಗೈತೆ ಅಲ್ಲಿಗೆ. ಇದೇ ಕಾಲದ ನೀರು ಹರಿದಿದ್ದಾದ್ರೆ ಈಗ ಏನಂದ್ರೆ ಇವರು ಮೇನ್ ಹೇಳ್ಬೇಕಂದ್ರೆ ಸರ್, ಈಗ ಅಧಿಕಾರಿಗಳನ್ನ ಹೇಳ್ಕೊಂಡ್ರೆ ಅವರು ನಿರ್ಲಕ್ಷ್ಯ ಮಾಡೋಣ ಸರ್. ಬಹಳ ಸರ್ಕಾರ ಕೂಡಲೇ ಬರಬೇಕು. ಇದು ಫಸ್ಟ್ ಇದನ್ನ ಪರಿಹಾರ ಮಾಡಬೇಕು. ಇದು ಏನು ನಾನು ಕಟ್ಸಕ್ ಕೊಡಗಲ್ಲ. ನಾನು ಇದಕ್ಕೆ ಕಟ್ಸಾಕ ರೆಡಿ, ನಾನು ಇದು ಮಾಡಲ್ಲ. ಎಲ್ಲಾ ರೈತರನ್ನ ಕರಿತೀನಿ. ನಾನು ನಮ್ಮ ಸಂಘಟನೆ ಐತಿ, ಸಂಘಟನೆ ಜೊತೆನೆ ಹೋಗ್ತೀವಿ. ಅದನ್ನ ಮೊದಲು ಕಾಲುವೆ ರಿಪೇರಿ ಮಾಡಕ್ಕೆ ಮೊದಲು ನಮ್ಗೆಲ್ಲ ಪರಿಹಾರ ಮಾಡ್ಕೊಡ್ಬೇಕು. ಪರಿಹಾರ ಮಾಡಿದ ಮೇಲೆ ಮಾತ್ರ ಮುಂದೆ ನಾವು ಕಾಲ ಮಾಡೋಕೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ನಾವು. ರೈತರ ಆಕ್ರೋಶದ ಬೆನ್ನಲ್ಲೇ ಕೊಪ್ಪಳ ಸಂಸದ ರಾಜಶೇಖರ ಹಿಟ್ನಾಳ್, ಸಿಂಧನೂರು ಶಾಸಕ ಹಂಪನಗೌಡ ಮಾದರ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು. ರೈತರ ಮನವೊಲಿಕೆಗೆ ಅರಸಾಹಸ ಪಟ್ರು. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅವಾಂತರಕ್ಕೆ ಕಾರಣ ಎನ್ನಲಾಗ್ತಿದೆ. ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕಾದ ಜಿಲ್ಲಾಡಳಿತವು ಸ್ಥಳಕ್ಕೆ ಕಾಲಿಟ್ಟಿಲ್ಲ. ಸದ್ಯ ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ್ರೆ ಅತ್ತ ರಾಯಚೂರು ಜಿಲ್ಲೆ ನೀರಿಗಾಗಿ ಕಾದು ಕುಳಿತಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.